ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರೋ ಪ್ರಜ್ವಲ್ ರೇವಣ್ಣರನ್ನ ಕೇಂದ್ರ ಸರ್ಕಾರವೇ ರಕ್ಷಣೆ ನೀಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಪ್ರಜ್ವಲ್ ಯಾವ ದೇಶದಲ್ಲೇ ಇದ್ರೂ ಹಿಡ್ಕೊಂಡು ಬರ್ತೀವಿ ಅಂತ ಸಿಎಂ ಶಪಥ ಮಾಡಿದ್ದಾರೆ. ಇದೆಲ್ಲವನ್ನು ನೋಡೋಣ. ಎಲ್ಲಿದ್ಯಪ್ಪ ಪ್ರಜ್ವಲ್? ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಪ್ರಜ್ವಲ್ ರೇವಣ್ಣ ಎಲ್ಲಿಗಾದ್ರೂ ಎಸ್ಕೇಪ್ ಆಗಲಿ, ನಾವು ಹಿಡ್ಕೊಂಡು ಬರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರೆದಿದ್ದೇನೆ. ಪಾಸ್ಪೋರ್ಟ್ ರದ್ದಾದ್ರೆ ಅಲ್ಲಿ ಇರೋಕೆ ಆಗಲ್ವಲ್ಲ ಅಂತ ಹೇಳಿದ್ರು. ಎಲ್ಲಿಗಾರ ಎಸ್ಕೇಪ್ ಆಗಲಿ, ಅಲ್ಲಿಂದ ಹಿಡ್ಕೊಬತ್ತೀವಿ. ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ. ಅವ್ರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ ಅಂತ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ? ನಮ್ಮ ದೇಶಕ್ಕೆ ಬರಲೇಬೇಕಲ್ಲ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಗ್ಗೆ ಎಲ್ಲ ಗೊತ್ತಿದ್ರು, ಬಿಜೆಪಿ ಯಾಕೆ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ಇದೆ ಅಂತ ಬಿಜೆಪಿ ಅವರಿಗೆ ಗೊತ್ತಿತ್ತು, ಆದ್ರೆ ಈಗ ಬಿಜೆಪಿ ಅವರೇ ಪ್ರಜ್ವಲ್ರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ. ರೇವಣ್ಣ ಕುಟುಂಬ ಬೇರೆ, ನನ್ನ ಕುಟುಂಬ ಬೇರೆ ಎಂದಿದ್ದ ಎಚ್ಡಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಅವರು, ಎಚ್ ಡಿ ಕುಮಾರಸ್ವಾಮಿ ಪ್ರಚಾರದಲ್ಲಿ ನನ್ನ ಮಗ ಬೇರೆ ಅಲ್ಲ, ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ವಕೀಲರನ್ನ ಕರೆದು ಯಾಕೆ ಚರ್ಚೆ ಮಾಡ್ತಿದ್ದಾರೆ? ಅವರೆಲ್ಲ ದುಷ್ಕೃತ್ಯ ಮಾಡಿದ್ರು, ಒಟ್ಟಿಗೇನೆ ಅಂತ ಕಾಲೆಳೆದ್ರು. ನನಗೂ ನಾವು ಬೇರೆ ಬೇರೆ ಆಗೋಗ್ಬಿಟ್ಟಿದೀವಿ, ರೇವಣ್ಣ ಬೇರೆ ನಾನು ಬೇರೆ ಅಂತ ಹೇಳ್ತಾರೆ. ದೇವೇಗೌಡರಿಗೂ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇದೆಲ್ಲ ಮಾಡ್ತಾರೆ. ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ನೋ 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 ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು, ರಾಜಕೀಯ ಮಾಡೋದು ಒಟ್ಟಿಗೆ, ಕುಕೃತ್ಯ ಮಾಡೋದು ಒಟ್ಟಿಗೆ. ಬಿಜೆಪಿಯವರು ಯಾಕೆ ಯಾರು ಮಾತನಾಡ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಡಿಕೆ, ಬೇರೆ ವಿಷಯದಲ್ಲಿ ಅಬ್ಬರಿಸೋ ಸಿಟಿ ರವಿ, ಜೋಶಿ, ಶೋಭಾ ಕರಂದ್ಲಾಜೆ, ಅಶೋಕ್ ಎಲ್ಲಿದ್ದಾರೆ? ಮಹಿಳೆಯರಿಗೆ ಅನ್ಯಾಯವಾದಾಗ ಮಾತನಾಡ್ಲಿ ಅಂತ ಟಾಂಗ್ ನೀಡಿದ್ದಾರೆ. ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಶಾಂತನ ಹೇಳಕ್ಕೆ ಹೆಣ್ಮಕ್ಳಿಗೆ ಹೋಗ್ತಾ ಇಲ್ಲ? ಕೇಳಿ, ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲೋದ ಸಿಟಿ ರವಿ, ಎಲ್ಲೋದ್ರು ಶೋಭಕ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ಹುಬ್ಳಿ ಹೆಣ್ಮಗಳಿಗೆ ನಾವು ಏನ್ ಬೇಕೋ ತನಿಖೆ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಮಾತಾಡ್ತಾ ಇದ್ದೀರಿ. ಎಸ್ಐಟಿ ವಿಚಾರಣೆಗೆ ಹಾಜರಾಗಲು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಸಮಯ ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ ಅಂತ ತಿಳಿಸಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾನೂನು ಪ್ರಕಾರ ಮತ್ತೊಂದು ನೋಟಿಸ್ ನೀಡಿದ್ದೇವೆ ಅಂದ್ರು. ನಾವು 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದು. ನೋಟಿಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ 6 ದಿವಸ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ SITಗೆ. ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಾವಿರಾರು ವಿಡಿಯೋಗಳಿವೆ ಅಂತಿದ್ದಾರೆ. ಆದ್ರೆ ಅದನ್ನ ಐಡೆಂಟಿಫೈ ಮಾಡೋದೇ ದೊಡ್ಡ ಸವಾಲು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇದರಲ್ಲಿ ಒಬ್ಬರ ಜೀವನ, ಒಬ್ಬರ ಕುಟುಂಬ ಎಲ್ಲ ಇರುತ್ತೆ, ಎಲ್ಲವನ್ನ ನೋಡಬೇಕು. ಬೇರೆ ಕೇಸು ಕಳ್ಳತನ ಕೇಸು ಆಗಿದ್ರೆ ಅದು ಬೇರೆ ತರ, ಆದ್ರೆ ಈ ಕೇಸನ್ನ ಹಾಗೆ ಹ್ಯಾಂಡಲ್ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು. ಅಲ್ಲೇನಿದೆ ಲಾನಲ್ಲಿ ನ್ಯೂ ಆಪರ್ಚುನಿಟೀಸ್ ಹ್ಯಾಸ್ ಟು ಬಿ ಗಿವನ್ ಅಂತ ಇದೆ. ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡದಿದ್ರೆ ಮುಂದೆ ಏನು ಕ್ರಮ ತಗೋಬೇಕು, ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ. ಪ್ರಜ್ವಲ್ ರೇಪ್ ಕೇಸನ್ನ ಎಸ್ಐಟಿ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಿದ್ದು, ಪೊಲೀಸರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಕುಮಾರಣ್ಣ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಬಿಜೆಪಿಯವರು ಸಹ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ. ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, ನಾವು ಅದಕ್ಕೆ ಭಾಗಿಯಾಗಿಲ್ಲ ಅಂದ್ರು. ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ದೀವಿ. ಸೊ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಬಿಜೆಪಿಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ. ಸೊ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, ನಾವು ಅದಕ್ಕೆ ಭಾಗಿಯಾಗಲಿಲ್ಲ.
ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್. ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ಆಗಿದ್ದು ಯಾವುದೇ ಸಂತ್ರಸ್ತೆ ಹೆಣ್ಣುಮಗಳು ರೇಪ್ ಆಗಿದೆ ಅಂತ ಸುಳ್ಳು ಹೇಳ್ತಾಳ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಿಎಂ, ಅವಳ ಜೀವನ ಹಾಳಾಗಲ್ವಾ? ಮದುವೆಯಾದ ಹೆಣ್ಮಗಳು ಬಹಿರಂಗವಾಗಿ ರೇಪ್ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಅದನ್ನ ಒಪ್ಪಿಕೊಳ್ಬೇಕಾಗುತ್ತೆ. ಸಂತ್ರಸ್ತೆ ಸುಳ್ಳು ಹೇಳಲ್ಲ ಅಂತ ಹೇಳಿದ್ರು. ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ನಂಬ್ಕೋಬೇಕು, ಒಪ್ಕೋಬೇಕಾಗ್ತದೆ. ದಟ್ ಇಸ್ ದಿ ಲಾ. ಪ್ರಿಸಂಪ್ಷನ್ ಈಸ್ ಸುಳ್ಳು ಹೇಳಲ್ಲ ಹೆಣ್ಮಕ್ಳು. ಯಾರು ವಿಕ್ಟಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ, ಒಪ್ಕೋಬೇಕಲ್ಲ. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಂತ್ರಸ್ತೆ ಮಹಿಳೆ ನಾಪತ್ತೆಯಾಗಿದ್ದಾರೆ. ಈ ವಿಚಾರದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಕೇಸ್ನ ತನಿಖೆ ನಡೆಸುತ್ತಿದ್ದಾರೆ. ಯಾರು ಹೆದರೋದು ಬೇಡ ಎಂದು ಅಧಿಕಾರಿಗಳು ಹೇಳಿದ್ದಾರೆಂದು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಹಾಸನದಲ್ಲಿ ಸಾಕಷ್ಟು ಗಾಳಿ ಸುದ್ದಿ ಹರಿದಾಡ್ತಿದ್ದು ಗೃಹ ಇಲಾಖೆ ನಾವು ಈ ವಿಚಾರದಲ್ಲಿ ಏನು ಹೇಳಲ್ಲ ಅಂತ ಹೇಳಿದ್ರು. ಸಾಕಷ್ಟು ಊಹಾಪೋಹಗಳು ಬೆಂಗಳೂರಿನಲ್ಲಿ, ಹಾಸನಲ್ಲೆಲ್ಲ ನಡೆದಿದೆ. ಎಲ್ಲ ಊಹಾಪೋಹಗಳಿಗೆ ನಾವು ಪ್ರತಿಕ್ರಿಯೆ ಕೊಡ್ಲಿಕ್ಕಾಗಲ್ಲ. ನಿರ್ದಿಷ್ಟವಾದಂತ ಏನಾದರೂ ನಮಗೆ ಮಾಹಿತಿ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಅಧಿಕೃತವಾಗಿ ಏನಾದರೂ ಬಂದ್ರೆ ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡಬಹುದು. ಸುಮ್ಮನೆ ನಾವೆಲ್ಲ ಏನೇನೋ ಹೇಳೋದಲ್ಲ. SIT ಅಧಿಕೃತವಾದ ಮಾಹಿತಿ ಬರಲಿ, ವಿ ವಿಲ್ ಡು. ಗನ್ ಇದೆ ಅಂತ ಹೆದರಿಸಿ ಪ್ರಜ್ವಲ್ ರೇವಣ್ಣ ಬಲಾತ್ಕಾರ ಮಾಡಿದ್ರು ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ವಿಡಿಯೋ ಚಿತ್ರೀಕರಿಸಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಇದೆಲ್ಲವನ್ನು ನೋಡೋಣ ಪ್ರಜ್ವಲ್ ಲೀಲೆ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ನಾನು ಹೇಳಿದಂತೆ ಕೇಳದಿದ್ರೆ ನಿನ್ನ ಗಂಡ ಮತ್ತು ನಿನ್ನನ್ನ ಬಿಡೋದಿಲ್ಲ. ನನ್ನ ಹತ್ರ ಗನ್ ಇದೆ ಅಂತ ಪ್ರಜ್ವಲ್ ರೇವಣ್ಣ ಧಮಕಿ ಹಾಕಿದ್ದಾರೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನಿನ್ನ ಗಂಡನನ್ನ ಮುಗಿಸಿ ಬಿಡ್ತೇನೆಂತ ನನಗೆ ಬೆದರಿಕೆ ಹಾಕಿದ್ರು. ಅಲ್ಲದೆ ನನ್ನನ್ನ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ರು. ನಾ ಎಷ್ಟೇ ಬಿಡಿಸಿಕೊಂಡರೂ ಬಿಡದೆ ಬಿಗಿಯಾಗಿ ಹಿಡಿದುಕೊಂಡ್ರು ಅಂತ SIT ಮುಖ್ಯಸ್ಥರಿಗೆ ಮಹಿಳೆ ದೂರು ನೀಡಿದ್ದಾರೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿರೋದ್ರಿಂದ ಜನರ ಕೆಲಸ ಮಾಡಿಸಲು 2021ರಲ್ಲಿ ಒಂದಿನ MP ಪ್ರಜ್ವಲ್ರನ್ನ ಭೇಟಿ ಮಾಡಲು MP ಕಚೇರಿಗೆ ಹೋಗಿದ್ದೆ. ಮೇಲಿನ ಮಹಡಿಯಲ್ಲಿರಲು ಸಿಬ್ಬಂದಿ ತಿಳಿಸಿದ್ರು. ನನಗಿಂತ ಮುಂಚೆ ಕೂತಿದ್ದ ಮಹಿಳೆಯರನ್ನೆಲ್ಲ ಕಳಿಸಿದ್ರು. ನನ್ನನ್ನ ರೂಮ್ನೊಳಗೆ ಕರೆದ್ರು. ನಾನು ಹೋದೆ. ಆಗ ಅವರು ನನ್ನ ಕೈ ಹಿಡಿದು ಎಳೆದ್ರು. ಬಾಗಿಲು ಹಾಕಿ ಏನೂ ಆಗಲ್ಲವೆಂದು ಬೆಡ್ ಮೇಲೆ ಕೂರಿಸಿಕೊಂಡ್ರು ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ವಿಡಿಯೋದಲ್ಲಿ ನನ್ನ ಮುಖ ಕಾಣಲ್ಲ, ನಿನ್ನದೇ ಮುಖ ಕಾಣುವುದು ಅಂತ ಬ್ಲಾಕ್ ಮೇಲ್ ಮಾಡಿ ಬಲಾತ್ಕಾರ ನಡೆಸಿದ್ರು ಅಂತ ಸಂತ್ರಸ್ತೆ SITಗೆ ದೂರು ನೀಡಿದ್ದಾರೆ. ಈ ವಿಚಾರ ಬಾಯ್ಬಿಟ್ರೆ ನಿನ್ನ ವಿಡಿಯೋ ಹರಿಬಿಡ್ತೇನೆ, ನಿನ್ನ ಮಾನ ಮರ್ಯಾದೆ ಹೋಗುತ್ತೆ, ನಾನು ಕರೆದಾಗ್ಲೆಲ್ಲ ನೀನು ನನ್ನ ಜೊತೆ ಮಲಗಲು ಬರಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ರು ಅಂತ ಸಂತ್ರಸ್ತೆ ದೂರು ನೀಡಿದ್ದಾರೆ. ನಿನ್ನ ಗಂಡ ನನ್ನ ಜೊತೆಯಲ್ಲಿರ್ತಾನೆ, ಅವನನ್ನ ಮುಗಿಸ್ತೇನೆ ಅಂತ ಬೆದರಿಕೆ ಹಾಕಿದ್ರು ಅಂತ ಸಂತ್ರಸ್ತೆ SITಗೆ ನೀಡಿರುವ ದೂರಲ್ಲಿ ಉಲ್ಲೇಖಿಸಿದ್ದಾರೆ. ಭಯಪಡಿಸುತ್ತಾ ಪದೇ ಪದೇ ನನಗೆ ವಿಡಿಯೋ ಕಾಲ್ ಮಾಡ್ತಿದ್ರು. ನಿನ್ನ ದೇಹವನ್ನ ನಗ್ನವಾಗಿ ತೋರಿಸು, ಬಟ್ಟೆ ಬಿಚ್ಚು ಎಂತಿದ್ರು. ಫೋನ್ ಮಾಡಿ ಪದೇ ಪದೇ ಪೀಡಿಸಿ ಮಾನಸಿಕ ಹಿಂಸೆ ನೀಡಿದ್ದಾರೆ. ಜೊತೆಗೆ ತನ್ನ ಅಧಿಕಾರ ಬಳಸಿಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ಆರೋಪಿಸಿದ್ದಾರೆ. ವಿಡಿಯೋ ಪ್ರಸಾರ ಮಾಡಿ ನನ್ನ ಮರ್ಯಾದೆ ಹಾಳು ಮಾಡಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಸಂತ್ರಸ್ತೆ ಮನವಿ ಮಾಡಿದ್ದಾರೆ. ಇಷ್ಟು ದಿನ ಅವರು ಬೆದರಿಕೆ ಹಾಕಿದ್ದಕ್ಕೆ ಭಯದಿಂದ ಹೆದರ್ಕೊಂಡಿದ್ದೆ. ಹಾಗಾಗಿ ನನ್ನ ಮೇಲಾದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರು ನೀಡಿರಲಿಲ್ಲ. ಈಗ SIT ರಚನೆಯಾಗಿದ್ರಿಂದಾಗಿ ಈಗ ಬಂದೆ ಅಂತ SIT ಮುಖ್ಯಸ್ಥರಿಗೆ ನೀಡಿರೋ ದೂರಿನಲ್ಲಿ ತಿಳಿಸಿದ್ದಾರೆ. ಯಾರನ್ನ ತೋಟದಲ್ಲಿ ಇಟ್ಕೊಂಡಿಲ್ಲ, ಸ್ಟ್ರೀಟ್ ಫೈಟರ್ ಎಂದಿದ್ದ DKಗೆ ಮಾಜಿ CM HDK ತಿರುಗೇಟು ನೀಡಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ನಿನ್ನ ಕಥೆ ಗೊತ್ತು, ಹೋಟೆಲ್ನಲ್ಲಿ 6-7 ಜನರನ್ನ ಇಟ್ಕೊಂಡಿದ್ದೀಯಾ, ಎಲ್ಲಾ ಸತ್ಯ ಬಯಲಾಗುತ್ತೆ. ಹೆಣ್ಮಕ್ಕಳ ರಾ ಫುಟೇಜ್ ಹಂಚಲಾಗಿದೆ, ಹೆಣ್ಮಕ್ಕಳ ಬಗ್ಗೆ ಗೌರವ ಇಲ್ವಾ ಅಂತ ಗುಡುಗಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ SIT ತನಿಖೆ ಚುರುಕುಗೊಳಿಸಿದೆ. ಇಂದು ಮುಂಜಾನೆ ರೇವಣ್ಣರ 3 ತೋಟದ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ರು. ಮುಂಜಾನೆ 3:30ಕ್ಕೆ ಚನ್ನರಾಯಪಟ್ಟಣ ತಾಲೂಕಿನ ಕನ್ನಿಕಡದಲ್ಲಿ, 4 ಗಂಟೆಗೆ ಕಾಮೇನಹಳ್ಳಿಯ ತೋಟದ ಮನೆಗೆ ಭೇಟಿ ನೀಡಿದ್ರು. 4:30ಕ್ಕೆ ಹೊಳನರಸೀಪುರ ತಾಲೂಕಿನ ಪಡವಲಹೆಪ್ಪೆ ಗ್ರಾಮದ ತೋಟದಲ್ಲಿ ಪರಿಶೀಲಿಸಿದ್ರು. ತೋಟದ ಮನೆಯಲ್ಲಿದ್ದ ಕಾರ್ಮಿಕರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ.
ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಎಚ್ಡಿ ರೇವಣ್ಣ ಮನೆ ಮೇಲೆ ನಿನ್ನೆ ರಾತ್ರಿ ಎಸ್ಐಟಿ ದಾಳಿ ಮಾಡಿತ್ತು. ಈ ವೇಳೆ ಎಚ್ಡಿ ರೇವಣ್ಣ ಮನೆಯಲ್ಲಿರಲಿಲ್ಲ. ಆದ್ದರಿಂದ ಮನೆಗೆಲಸದವರ ಬಳಿ ಮಾಹಿತಿ ಪಡೆದುಕೊಂಡ ಎಸ್ಐಟಿ ಅನೇಕ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ದಾಳಿ ಮಾಡಿದ ವೇಳೆ ಪೊಲೀಸರು ಮನೆಯ ವಿಡಿಯೋ ಮಾಡಿದ್ದಾರೆ. ಎಚ್ಡಿ ರೇವಣ್ಣ ನಿವಾಸಕ್ಕೆ ಕೇರಳದಿಂದ ವ್ಯಕ್ತಿಯೊಬ್ಬ ವಿಭೂತಿ ಕೈದಾರ ತಂದಿದ್ದಾನೆ. ಬಸವನಗುಡಿಯಲ್ಲಿರೋ ರೇವಣ್ಣ ನಿವಾಸಕ್ಕೆ ಕೇರಳದ ಪಾಲಕ್ಕಡ್ ನಿವಾಸಿ ವಿಜಯ್ ಕುಮಾರ್ ಬಂದಿದ್ದ. ಆದರೆ ರೇವಣ್ಣ ಭೇಟಿಗೆ ಅವಕಾಶ ನೀಡದೆ ಮನೆ ಸಿಬ್ಬಂದಿ ವಾಪಸ್ ಕಳಿಸಿದ್ದಾರೆ. ಕೇರಳದ ಜೆಡಿಎಸ್ ಲೀಡರ್ ಕೃಷ್ಣಕುಟ್ಟಿ ಅವರು ತ್ರಿಶೂರ್ನ ದುರ್ಗಾದೇವಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ವಿಭೂತಿ ತಂದಿದ್ದೇವೆ ಅಂತಂದ್ರು. ಈಗ 20 ಸೆಕೆಂಡ್ಗಳ ವೆರಿ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನನ್ನ ಪೆನ್ ಡ್ರೈವ್ ನಲ್ಲಿದ್ದ ವಿಡಿಯೋ ರಿಲೀಸ್ ಆಗಿಲ್ಲ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ಇನ್ನು ಹಾಸನದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ವಿಡಿಯೋ ಅಸ್ತ್ರ ಪ್ರಯೋಗಿಸಿರುವುದಾಗಿಯೂ ಹೇಳಿದ್ದಾರೆ. ಇದೆಲ್ಲವನ್ನು ನೋಡೋಣ ಪೆನ್ ಡ್ರೈವ್ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ನ ವಿಡಿಯೋ ಹಂಚಿಕೆ ಆರೋಪದಲ್ಲಿ ವಕೀಲ ದೇವರಾಜೇಗೌಡ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ರು. ನಿನ್ನೆ ವಿಚಾರಣೆಯಲ್ಲಿ ಕೆಲ ದಾಖಲೆ ನೀಡೋದಾಗಿ ದೇವರಾಜೇಗೌಡ ಹೇಳಿದ್ರು. ಸಿಡಿ ಬಿಡುಗಡೆ ಮಾಡಿದ್ದು ಯಾರು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಎಸ್ಐಟಿ ಅಧಿಕಾರಿಗಳಿಗೆ ಸಾಕ್ಷಿ ನೀಡಿದ್ದಾರೆ ಎನ್ನಲಾಗಿದೆ. ದೇವರಾಜೇಗೌಡಗೆ ನಾನೇ ಪೆನ್ ಡ್ರೈವ್ ಕೊಟ್ಟಿದ್ದೆ ಅಂತ ಡ್ರೈವರ್ ಕಾರ್ತಿಕ್ ಆರೋಪಿಸಿದ್ರಿಂದ ಎಸ್ಐಟಿ ನೋಟಿಸ್ ನೀಡಿತ್ತು. ಕಾರ್ತಿಕ್ ವಿಚಾರ ಬಂದಿಲ್ವಲ್ಲ ಅಲ್ಲಿ, ನಾನು ನನ್ನ ಹೇಳಿಕೆ ಕೊಡುವ ಕಾರ್ತಿಕ್ ನನ್ನ ಯಾಕೆ ಬಂದ, ನನಗೆ ಪೆನ್ ಡ್ರೈವ್ ಯಾಕೆ ಕೊಟ್ಟ? ಆಗ ನನಗೆ ಕೊಟ್ಟಿದ್ದ ಪೆನ್ ಡ್ರೈವ್ ನಲ್ಲಿದ್ದ ವಿಡಿಯೋ ರಿಲೀಸ್ ಆಗಿಲ್ಲ ಅಂತ TV9ಗೆ ವಕೀಲ ದೇವರಾಜೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನನಗೆ ಕೊಟ್ಟಿದ್ದ ಪೆನ್ ಡ್ರೈವ್ ನಲ್ಲಿದ್ದ ಯಾವ ವಿಡಿಯೋ ರಿಲೀಸ್ ಆಗಿಲ್ಲ, ಬೇರೆಯದ್ದೇ ವಿಡಿಯೋ ಫೋಟೋ ರಿಲೀಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಂತ್ರಸ್ತೆಯರು ಹಲವಾರು ಜನ SIT ತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲಿ ಈಗ ಅವರು ಪ್ರೊಸೀಜರ್ ಮಾಡ್ತಾರೆ. ಅಲ್ಲಿ ಕೋರ್ಟಿಗೆ ಸಂತ್ರಸ್ತೆಯರು ಬಂದು ಅಪಿಯರ್ ಆದ್ರೆ ನಾನು ನನ್ನ ವಕಾಲತ್ತನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿ ನನ್ನ ಹತ್ರ ಏನು ಮೆಟೀರಿಯಲ್ಸ್ ಇದೆ ಅದನ್ನ ಕೋರ್ಟಿನ ಪ್ರೊಡ್ಯೂಸ್ ಮಾಡ್ತೀನಿ. ಆಗ ಅದು ಬೈಂಡಿಂಗ್ ಆಗ್ತದೆ. ಅದು ಫಸ್ಟ್ ಸಂತ್ರಸ್ತೆ ಮಹಿಳೆಯರು ಕೋರ್ಟಿಗೆ ಬರ್ಬೇಕು. ಅವರು ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ಗೆ ದಿನಕ್ಕೊಂದು ತಿರುವು ಸಿಕ್ತಿದ್ದು, ಹೊಳೆನರಸೀಪುರದ ಪುಟ್ಟಣ್ಣನ ತೋಟದಲ್ಲಿ ಮೀಟಿಂಗ್ ಆಗಿದೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಲ್ಲಿಂದ ಬೆಂಗಳೂರು ಬಂದು ತಂಡ ಮಹಾನಾಯಕನ ಭೇಟಿಯಾಗಿದೆ. ಬಳಿಕವಷ್ಟೇ ವಿಡಿಯೋ ಹೊರಗೆ ಬಂದಿದೆ. ಈ ವಿಚಾರಗಳ ಬಗ್ಗೆ ತಾನು ಎಸ್ಐಟಿಗೆ ಸಾಕ್ಷಿಗಳನ್ನ ನೀಡಿದ್ದೇನೆ ಅಂತ ಹೇಳಿದ್ರು. ಆರೋಪಿಯ ಬಂಧಿಸುವುದರ ಜೊತೆಗೆ ಈ ಒಂದು ಪೆನ್ ಡ್ರೈವ್ಗಳನ್ನ ಡಿಸ್ಟ್ರಿಬ್ಯೂಷನ್ ಯಾರ್ಯಾರು ಮಾಡಿದ್ದಾರೆ, ಈ ಗ್ಯಾಂಗ್, ಈ ಮಾಫಿಯಾ ಏನಿದೆ ಅದನ್ನ ಸಮಗ್ರವಾಗಿ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ನಾನು ಬಹಳ ತೀವ್ರವಾಗಿ ಅವ್ರನ್ನ ಮನವಿ ಮಾಡಿದ್ದೀನಿ. ಅಲ್ಲಿ ಈ ಗ್ಯಾಂಗ್ನ ಕೆಲವು ಪ್ರಮುಖರ ಸುಳಿವು ಕೂಡ ನಾನು ಕೊಟ್ಟಿದ್ದೀನಿ ನಾನೀಗ ಅಲ್ಲಿ. ಯಾಕಂದ್ರೆ ಈ ಪೆನ್ ಡ್ರೈವ್ ಹಂಚಿಕೆ ಜಾಲ ಇತ್ತಲ್ಲ, ಆ ಜಾಲದ ಸುಳಿವನ್ನು ಕೊಟ್ಟಿದ್ದೀನಿ ಅಲ್ಲಿ. ಅದ್ರ ಮೇಲೆ ತನಿಖಾಧಿಕಾರಿಗಳು ಯಾವ ರೀತಿ ಮಾಡಬೇಕು ಅಂತೇಳಿ ಅದು ಮಾಡ್ತಾರೆ. ಒಂದು ವಾರದಲ್ಲೇ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಟ್ಟವರ ಹೆಸರು ಬಯಲಾಗುತ್ತೆ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಇಷ್ಟೆಲ್ಲ ನಡೆಯುತ್ತಿದೆ, ಯಾರು ಎಂದು ಈಗ ಇಲ್ಲಿ ಹೇಳುವುದು ಸಾಧ್ಯವಿಲ್ಲ. ಒಂದು ವಾರದಲ್ಲಿ ಕುಮಾರಸ್ವಾಮಿ ಅವರೇ ಯಾರು ಬಿಡುಗಡೆ ಮಾಡಿದ್ರು ಹೊರಬರುತ್ತೆ ಅಂತ ಹೇಳಿದ್ರು. ಇಡೇಕೆ ತಂಡ ರಚನೆ ಆಗಿದೆಯಲ್ವಾ ಈಗ ಅದು. ಈಗ ಎಲ್ಲ ನಾನು ಹೇಳೋದಾಗ್ರೆ SIT ತಂಡ ಹಾಕ್ಬೇಕಾಗಿತ್ತು ಹೇಳಿ. ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ವಿತಿನ್ 1 ವೀಕ್ ಒಳಗಡೆ ಎಲ್ಲ ಹೊರಗೆ ಬರ್ತದೆ. ಇನ್ನು ಒಂದು ವಾರದಲ್ಲಿ ಏನು ಈ ಕುಟುಂಬ ಇದೆ, ಈ ಸಂಕಷ್ಟದಲ್ಲಿರುವಂಥ ಕುಟುಂಬದ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂಥ ತೀರ್ಮಾನವನ್ನು HD ಕುಮಾರಸ್ವಾಮಿ ಅವರು ಕೈಗೊಳ್ಳಲಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಆರೋಪದಡಿ ನಿನ್ನೆ ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗಿದ್ದ ದೇವರಾಜೇಗೌಡ ಸ್ಟೇಟಸ್ ಹಾಕಿದ್ದಾರೆ. ಪೆನ್ ಡ್ರೈವ್ ಶೇರ್, ವಿಡಿಯೋ ಶೇರ್ ಬಗ್ಗೆ ಎಸ್ಐಟಿಗೆ ಮಾಹಿತಿ ನೀಡಿದ್ದು, ಪ್ರಕರಣಕ್ಕೆ ಪೂರಕವಾದ ಸಾಕ್ಷಿ ಹೇಳಿಕೆಗಳನ್ನ ನೀಡಿದ್ದೇನೆ ಅಂದ್ರು. ಆರೋಪಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಅಶ್ಲೀಲ ವಿಡಿಯೋ ಹಂಚಿದವರ ಬಗ್ಗೆ ಸುಳಿವು ನೀಡಿದ್ದೇನೆ. ಹೆಣ್ಣು ಮಕ್ಕಳ ಶೀಲದ ವಿಚಾರದಲ್ಲಿ ರಾಜಕಾರಣಿಗಳು ಚೆಲ್ಲಾಟ ಆಡಿದ್ದಾರೆ, ಅಂಥವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ.
ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಇಂದು ಎಸ್ಐಟಿ ಮುಂದೆ ಹಾಜರಾಗಬೇಕಿತ್ತು. ಆದರೆ ಕೋರ್ಟ್ಗೆ ನೇರ ಹಾಜರಾಗಿ ಜಾಮೀನು ಪಡೆಯಲು ಬಯಸಿದ್ರು. ಆದರೆ ಕೊನೆಯ ಗಳಿಗೆಯಲ್ಲಿ ಎಚ್.ಡಿ. ರೇವಣ್ಣ ಹಾಜರಾತಿಗಿಂತ ಹಿಂದೆ ಸರಿದಿದ್ದಾರೆ. ಎಫ್ಐಆರ್ನಲ್ಲಿ ಜಾಮೀನು ರಹಿತ ಪ್ರಕರಣ ದಾಖಲಾಗಿದ್ದು, ಕಿಡ್ನಾಪ್ ಆರೋಪ ಜಾಮೀನು ರಹಿತ ಪ್ರಕರಣವಾಗಿರೋದ್ರಿಂದ ಬಂಧನ ಭೀತಿ ಎದುರಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ರಣ ಬಿಸಿಲು ಇರೋದ್ರಿಂದ ಮತದಾನದ ಅವಧಿ ವಿಸ್ತರಣೆಗೆ ಬಿಜೆಪಿಯಿಂದ ಮನವಿಯನ್ನ ಸಲ್ಲಿಸಲಾಗಿದೆ. ಸಂಜೆ 1 ಗಂಟೆ ಕಾಲ ಅವಧಿಯನ್ನ ವಿಸ್ತರಿಸುವಂತೆ ಮನವಿಯನ್ನ ಮಾಡಿಕೊಂಡಿದೆ ಚುನಾವಣಾ ಆಯೋಗಕ್ಕೆ. ಬಿಜೆಪಿ ನಿಯೋಗ ಮನವಿಯನ್ನ ಸಲ್ಲಿಸಿದೆ. ಮೇ 7ನೇ ತಾರೀಕು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಇರುತ್ತೆ. ಬೀದರ್, ಕಲಬುರಗಿ, ವಿಜಯಪುರ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಧಾರವಾಡ ಕ್ಷೇತ್ರ, ಉತ್ತರ ಕನ್ನಡ, ಹಾವೇರಿ ಹಾಗೆ ದಾವಣಗೆರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮತದಾನ ಇರುತ್ತೆ. ಬಿಸಿಲು ಹೆಚ್ಚಾಗಿರೋದ್ರಿಂದ 1 ಗಂಟೆಯ ಅವಧಿಯನ್ನ ವಿಸ್ತರಿಸುವಂತೆ ಬಿಜೆಪಿ ಮನವಿಯನ್ನ ಮಾಡಿಕೊಂಡಿದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಬಿಸಿಲು, ಬೆಂಗಳೂರಲ್ಲಿ ಇವತ್ತಿಗೆ ಸ್ವಲ್ಪ ಮಳೆ ಇನ್ನೂ ಆಗಿಲ್ಲ, ಆದರೂ ಸ್ವಲ್ಪ ತಣ್ಣಗಾಗಿದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ಮತ್ತೆ 1 ಗಂಟೆಯ ಅವಧಿಯನ್ನು ಸಂಜೆಯಲ್ಲಿ ಅದನ್ನು ಹೆಚ್ಚಿಗೆ ಮಾಡಿ ಮನವಿಯನ್ನು ಮುಖ್ಯ ಚುನಾವಣೆ ಆಯೋಗಕ್ಕೆ ಕೊಟ್ಟಿದ್ದೀರಿ. ಹೌದು, ಮತದಾನದ ಅವಧಿಯನ್ನು ಇನ್ನೊಂದು ಗಂಟೆ ವಿಸ್ತರಣೆ ಮಾಡಿ ಸಂಜೆ 7 ಗಂಟೆ ತನಕ ಮಾಡಿ ಅಂತಕ್ಕಂಥದ್ದನ್ನು ಒಂದು ಮನವಿಯನ್ನು ಮಾಡಿದ್ದೀರಿ. ರಾಜ್ಯದ ಬೆಂಗಳೂರು ನಗರದಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಐಟಿಐ ಲೇಔಟ್, ರಾಜರಾಜೇಶ್ವರಿ ನಗರದಲ್ಲಿ ವರುಣಾರ್ಭಟ ಜೋರಾಗಿತ್ತು. ಗೋಪಾಲನ್ ಆರ್ಕಿಡ್ ಬಳಿ ರಸ್ತೆಯಲ್ಲಿ ಹರಿದಂತ ನೀರು. ಮೈಸೂರು ರಸ್ತೆಯಲ್ಲಿ ತೆರಳುವ ಸವಾರರಿಗೆ ಒಂದು ಸ್ವಲ್ಪ ಸಮಸ್ಯೆಯಾಗಿದೆ. ಹೊಸಕೋಟೆಯಲ್ಲಿ ಮಳೆ ಅವಾಂತರಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ಎಲ್ಲೆಲ್ಲಿ ಏನೇನು ಅವಾಂತರ ಆಯಿತು ನೋಡಿ. ಕಾದು ಕಾದು ಬಂದಿರುವಂತ ವರುಣ ಒಂದಷ್ಟು ಅವಾಂತರಗಳನ್ನ ಕೂಡ ಸೃಷ್ಟಿ ಮಾಡಿದ್ದಾನೆ. ರಾಮನಗರದ ಜಾನಪದ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು. ಸಿಡಿಲು ಬಡಿತಕ್ಕೆ ಪ್ರವಾಸಿ ತಾಣದ ಗಿರಿಜನ ಮನೆ ಭಸ್ಮವಾಗಿದೆ. ಮೈಸೂರಲ್ಲಿ ಗಾಳಿ ಸಹಿತ ಮಳೆಗೆ ಮರ ಧರೆಗುರುಳಿದೆ. ಎಲ್ಲಾ ಭಾಗದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು, ಮೈಸೂರು, ರಾಮನಗರ ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ಬೆಂಗಳೂರಿಗರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಮತ್ತೊಂದೆಡೆ ಹೊಸಕೋಟೆಯ ಗಣಗಲು ಗ್ರಾಮದಲ್ಲಿ ಮಹಿಳೆಯೊಬ್ಬರು ಸಿಡಿಲಿಗೆ ಬಲಿಯಾಗಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ವರುಣಾರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಸಿಲ ಬೇಗೆಯಿಂದ ಕಾದ ಕೆಂಡದಂತಿದ್ದ ಬೆಂದಕಾಳೂರಿಗೆ ಮಳೆರಾಯ ತಂಪೆರೆದಿದ್ದಾನೆ. 6 ತಿಂಗಳ ಬಳಿಕ ಬೆಂಗಳೂರಿನಾದ್ಯಂತ ಗುಡುಗು ಸಿಡಿಲಿನ ಆರ್ಭಟದೊಂದಿಗೆ ಮಳೆ ಸುರಿದಿದೆ. ಮೆಜೆಸ್ಟಿಕ್, ರಾಜಾಜಿನಗರ, ರೇಸ್ ಕೋರ್ಸ್, ವೈಟ್ ಫೀಲ್ಡ್ ಸೇರಿ ಹಲವೆಡೆ ಮಳೆಯಾಗಿದೆ. ನಿನ್ನೆ ಸಂಜೆ ಕೂಡ ಹಲವೆಡೆ ತುಂತುರು ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಕಳೆದ 4 ದಶಕದಲ್ಲೇ ಮೊದಲ ಬಾರಿಗೆ ಏಪ್ರಿಲ್ನಲ್ಲಿ ಶೂನ್ಯ ಮಳೆ ದಾಖಲಾಗಿದೆ. ಏಪ್ರಿಲ್ ತಿಂಗಳಲ್ಲಿ 62 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಆದರೆ ಮೊದಲ ಬಾರಿಗೆ ಶೂನ್ಯ ಮಳೆಯಾಗಿದೆ. ಮೇ ತಿಂಗಳ ಮೊದಲ ವಾರದಲ್ಲೇ ವರುಣಾರ್ಭಟ ಶುರುವಾಗಿದೆ. ಇನ್ನು 3 ದಿನ ಬೆಂಗಳೂರಿನಲ್ಲಿ ಗುಡುಗು ಸಹಿತ ಹಗುರ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ವರುಣನ ಆರ್ಭಟಕ್ಕೆ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಧ್ವಾನವೇ ಸೃಷ್ಟಿಯಾಗಿದೆ. ರಸ್ತೆಯಲ್ಲಿಯೇ ಮಳೆ ನೀರು ಹರಿಯುತ್ತಿದ್ದು ರಸ್ತೆ ಫುಲ್ ಬ್ಲಾಕ್ ಆಗಿದೆ. ರಸ್ತೆ ಮಧ್ಯದಷ್ಟು ಮಳೆ ನೀರು ನಿಂತಿದ್ದು ವಾಹನ ಸವಾರರು, ಪಾದಚಾರಿಗಳು ಪರದಾಡಿದ್ದಾರೆ. ವರ್ಷಧಾರೆ ಪರಿಣಾಮ ಬೆಂಗಳೂರಿನ ಕೊತ್ತನೂರಿನಲ್ಲಿ ಕಾರಿನ ಮೇಲೆ ವಿದ್ಯುತ್ ಕಂಬ ಬಿದ್ದಿದೆ. ವಿದ್ಯುತ್ ಕಂಬದ ಜೊತೆಗೆ ಮರವು ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಕಾರು ಹಾನಿಗೊಳಗಾಗಿದೆ. ಸ್ಥಳಕ್ಕಾಗಮಿಸಿದ ಬೆಸ್ಕಾಂ ಮತ್ತು ಪಾಲಿಕೆ ಸಿಬ್ಬಂದಿ ಮರ ಮತ್ತು ವಿದ್ಯುತ್ ಕಂಬವನ್ನ ತೆರವುಗೊಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಕಳೆದ ಮಾರ್ಚ್ 13ರಂದು ಸಿಗ್ನಲ್ ಮುಕ್ತ ಅಷ್ಟಪಥ ಕಾರಿಡಾರ್ ಉದ್ಘಾಟನೆಯಾಗಿತ್ತು. ಇದೀಗ ಅಂಡರ್ ಪಾಸ್ನಲ್ಲಿ ನೀರು ನಿಂತು ವಾಹನಗಳು ಬಂದ್ ಬೀಳುತ್ತಿವೆ.